ನಮಸ್ಕಾರ. ತಮ್ಮೆಲ್ಲರಿಗೂ ಸ್ವಾಗತ, ಬೆಳಗಿನ ಸ್ವಾಗತ. ಏನಪ್ಪ ಅಂದ್ರೆ ಇವತ್ತು ನೋಡ್ರಿ, ಮುಂಜಾನೆ ಮಳೆ ಬತ್ತು. ಏನು ಜೋರು ಬರಲಿಲ್ಲ, ಸಣ್ಣಂಗೆ ಚಿಟಿ ಚಿಟಿ ಆಯ್ತು. ಮತ್ತು ಎಲ್ಲರಿಗೂ ರವಿವಾರ ಸಂಡೇ ಸ್ಪೆಷಲ್ ಸ್ವಾಗತ. ಏನಪ್ಪ ಅಂದ್ರೆ ವಿಡಿಯೋ ಮಾಡೋಕೆ ಕಾರಣ ಏನಂದ್ರೆ ಏನಿಲ್ಲ, ಮಣ್ಣು ವಿಡಿಯೋದಾಗ ತೋರಿಸ್ಬೇಕನ್ನಿ, ಅದು ಶಾರ್ಟ್ ವಿಡಿಯೋ ಆಯ್ತು, ಗೊತ್ತಾಗಲಿಲ್ಲ. ಅಂದ್ರೆ ನಾನು ನೋಡ್ರಿ ಇಲ್ಲಿ ಮನಿ ಪುರ್ತಕಂತ ಹೇಳಿ ಒಂದು ಬಾಳೆ ಗಿಡ ಹಚ್ಚೀನಿ. ಒಂದು ಹನ್ನೊಂದು ಜವಾರಿ ಅದಾವು. ಒಂದು ಮೂರು ಏಲಕ್ಕಿ ಬಾಳೆ ಅದಾವೆ. ಮನಿ ಪುರ್ತಕಂತ ಹೇಳಿ ಹಚ್ಚಿದೆವು. ಬಾಳೆ ಗಿಡ ಹಚ್ಬೇಕಂತ ಭಾಳ ದಿವ್ಸದ ಆಸೆ ಇತ್ತು ರೀ. ನಮ್ಮ ಇವ್ರನ್ನೆಲ್ಲ ಕೇಳಿ ಒಂದು 4 ಗಿಡ ಹಚ್ಬೇಕನ್ನತ್ತೀನಿ. ಹೆಂಗೆ ಅದಕ್ಕೆ ಮುಹೂರ್ತ ವರ್ಷದಾಗ ಒಮ್ಮೆ ಬರ್ತೈತಿ. ಆಮೇಲೆ ಅದೆಲ್ಲ ಏನು ತೆಗಿಬೇಕು ಹಂಗೆಲ್ಲ ಹೇಳ್ರು. ಆದರೂ ಅದು ಮನಸ್ಸಿನಾಗ ಹಚ್ಬೇಕಂತ ಭಾಳ ಇತ್ತು. ಕೇಳಿದ್ವಿ ಒಬ್ರನ್ನ, ಶಾಣ್ಯಾರನ್ನ, ಹಚ್ಚಪ್ಪ ಚಲೋ ಮೂರ್ತೈತಿ ಹಚ್ಚು ಆ ದಿವಸ ಅಂದರು. ಜನವರಿ 16ಕ್ಕೆ ಹಚ್ಚೇವಿ. ನೋಡಿದೆ ಬಾಳೆ ಗಿಡಗಳು ಎಲ್ಲ ಜವಾರಿ ಇರುವ 3 ತಿಂಗಳಾದ ನೋಡ್ರಿ. ಮನೆ 16ಕ್ಕೆ 3 ತಿಂಗಳಾಗಿ 2 ದಿವಸ ಆದ ನೋಡ್ರಿ. ಇನ್ನೂ ತೋರಿಸ್ಬೇಕು ಅಂತ ಹೇಳ್ತಿದ್ರಿ. ಯಾಕಂದ್ರೆ ಜವಾರಿ ಬಾಳಿಕಾಯಿ ಇದು, ಏನು ಕೆಮಿಕಲ್ ಇಲ್ಲ, ಏನಿಲ್ಲ. ತಿಪ್ಪಿ ಗೊಬ್ಬರ ಹಾಕತ್ತೇನೆ ರೀ, ಇದನ್ನ ಹಾಕತ್ತೀನಿ. ಮತ್ತು ಇದಕ್ಕೆ ಏನೇನು ಹಾಕಿಲ್ಲ. ಅಂದ್ರೆ ಇದು ನೈಸರ್ಗಿಕವಾಗಿ ತಿನ್ಬೇಕು ಅನ್ನೋದೈತಿ. ಮತ್ತು ಇದೇನು ಯಾವ ಕಾಯಿಪಲ್ಲೆ ಇರೋಲ್ಲ ನಮ್ಮಲ್ಲಿ. ಇದು ನೋಡ್ರಿ, ಇದು ಮನೆ ತೋರಿಸಿದ್ರಲ್ಲ, ಇದು ಕೆರೆ ನಮ್ಮ ಕೃಷಿ ಹೊಂಡ ಮಕ್ಕಳೆಲ್ಲ. ಇದು ಹೀರಿಬಳ್ಳಿ, ಇದಕ್ಕೆ ಯಾವುದು ಔಷಧಿ ಇಲ್ಲ, ಕೆಮಿಕಲ್ ಇಲ್ಲ. ಗೀರ್ ಆಕಳ ಮತ್ತು ಜವಾರಿ ಆಕಳ ಹತ್ರ ಅಥವಾ ಹುಚ್ಚಿ ಸಗಣಿ ಕುಳ್ಸಿಡಿ ಹಾಕ್ತೀನಿ ರೀ. ಒಂದಿಟ್ಟು ಗೋಮೂತ್ರ ಸಿಂಪಡಿಸ್ತೀನಿ. ಇಲ್ಲಿ ಹಾಗಲ ಬಳ್ಳಿ ಐತೆ ನೋಡ್ರಿ, ಅದು ಹೂ ಬಿಟ್ಟು ಚಂದ ಕಾಣತೈತೆ ನೋಡ್ರಿ. ಇದು ಎಲ್ಲ ಹಳದಿ ಹೂವು ನೋಡ್ರಿ. ಎಷ್ಟು ಇರ್ತೈತಿ ಹೂವು ಕಾಯಿ. ಇವಕ್ಕೂ ಏನಿಲ್ಲ ರೀ, ಇದಕ್ಕೂ ಔಷಧಿ ರೀ, ಏನಿಲ್ಲ ರೀ. ಭಾಳ ಕಹಿ ಆದರೂ ಭಾಳ ಚಂದ ಬರ್ತೈತಿ. ಪಲ್ಯ ಮಾಡ್ತೀವಿ ರೀ, ಉಪ್ಪಿನಕಾಯಿ ಮಾಡ್ತೀವಿ. ಆ ಥರದ ಇದನ್ನ ಮಾಡ್ತೀವಿ. ತಿಂತೀವಿ ವಾರದಾಗ 1-2 ಸಲ ಹಾಗಲಕಾಯಿ ತಿಂತೀವಿ. ಹೀರೆಕಾಯಿ ಅಂತೂ ಏನೈತೆ ರೀ, 2 ದಿವ್ಸಕ್ಕೊಮ್ಮೆ 1-2 ಕಾಯಿ ಹಾಕೋರು. ಒಂದೇ ಬಳ್ಳಿ ಐತೆ ವಾರಕ್ಕೊಂದು 2-3 ಕಾಯಿ ಪಲ್ಯ ಮಾಡ್ತೈತೆ ರೀ. ಇಲ್ಲಿ ಮಾತು ಹಚ್ಚೇನು ರೀ, ಇಲ್ಲಿ ಅದಾದ್ಮೇಲೆ ಇದು ಬರ್ತಾಯಿದೆ ಬೆಂಡಿ ಗಿಡ ರೀ. ಇದು ನೋಡ್ರಿ, ಏಲಕ್ಕಿ ಬಾಳೆ ಹಚ್ಚೀನಿ ನೋಡ್ರಿ. ಏಲಕ್ಕಿ ಬಾಳೆ ಇಲ್ಲೊಂದು ಐತೆ ರೀ, ಇಲ್ಲೊಂದು ಐತೆ ರೀ. ಒಟ್ಟು ಮನ್ಯಾಗ ಒಟ್ಟೆಲ್ಲ ಒಳ್ಳೆ ಫುಡ್ ಇವೆಲ್ಲ ಅಂಗಡಿಯಾಗ ಹೋಗಿ ತಂದ್ರೆ ಗೊತ್ತೈತ್ರಲ್ಲ ಕಾಯಿ. ಈಗ ಸದ್ಯ 100 ರೂಪಾಯಿ ಕಿಲೋ ನೋಡ್ರಿ, 100 ರೂಪಾಯಿ ಡಜನ್ ಆಗ್ಯಾವ ಜವಾರಿ ಬಾಳಿಕಾಯಿ. ಅದು ಹೆಂಗೆ ಇರ್ತಾವೋ ಏನೋ, ಕೆಮಿಕಲ್ ಇದ್ದಿರ್ತಾರೋ ಏನು ಮಾಡಿರ್ತಾರೋ. ಅದಕ್ಕೆ ಮಾಡ್ಬೇಕಂತ ಹೇಳಿದ್ರೆ ಅದು ಹಚ್ಚಿಬಿಟ್ಟೈತಿ ನೋಡ್ರಿ. ಇದನ್ನ ತೋರಿಸ್ಬೇಕು ಭಾಳ ದಿವ್ಸ ಹೊತ್ತಿತ್ತು. ಈಗ ಟೈಮ್ ಕೂಡಿ ಬತ್ತು. ಎಲ್ಲ ವಾತಾವರಣ ಬೆಳಗಿಂದ 8 ಗಂಟೆ ಆಗೈತಿ. ಬನ್ನಿ ಹಿಡಿದು ತೋರಿಸಿದ್ರಲ್ಲ, ಅದು ಡ್ರ್ಯಾಗನ್ ಫ್ರೂಟ್. ಮತ್ತು ಹಂಗೆ ಏನು ಮಾಡೀನಿ ಇಲ್ಲಿ ನಾವು ದನಗಳು ಮಾಡೀನಿರಲ್ಲ, ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ದವ್ರು ಇದನ್ನು ಕೊಟ್ಟಿರಪ್ಪ, ಮೇವಿನ ಜೋಳ ಅಂಥೇಳಿ. ದನಗಳ ದವಾಖಾನೆಯವ್ರ ಪರಿಚಯದವ್ರದ ಸಾಹೇಬ್ರ ಕೊಟ್ಟಿರು. 2ನೇ ಮೇವು ನೋಡ್ರಿ, ಜೋಳ ಮೇವು ಚಂದ ಬಂದೈತಿ. ಗೌರಿ ಬಿರಿಯಾನಿ ಕಾಕ ಇಲ್ಲ ಮಸ್ತ್ ಐತ್ರಿ. ಹೀಗೆಲ್ಲ ಮನೆ ಪೂರ್ತಕ್ಕೆ ಮಾಡಿದ್ದು. ಇದು ಏನು ವಿಶೇಷ ಅಂದ್ರೆ ಇವತ್ತು ನೀಡು ಏನಪ್ಪ ಅಂದ್ರೆ ಬಾಳೆ ಗಿಡದ್ದು ರೀ. ಬಾಳೆ ಗಿಡ ತೋರಿಸ್ಬೇಕಂತ ಹಚ್ಚೀನಿ. ಇಲ್ಲಿ ಅಲ್ಲಿ 2 ಅದಾವ್ರೆ ಏಲಕ್ಕಿ, ಇಲ್ಲಿ 6 ಅದಾವ್ರೆ, ಅಲ್ಲಿ 5 ಅದಾವು ಆಚೆ ಕಡೆ. ಎಲ್ಲ ಸಾವಯವ ಟೈಪ್ ಅಂದ್ರೆ ಕೆಮಿಕಲ್ ಹಾಕಂಗಿಲ್ಲ, ಏನೂ ಹಾಕಿಲ್ಲ. ಏನು ಸಗಣಿ ಆಕಳು ಕೂಡ್ಸಿ ಕಲಿಸಿ ಹಾಕೀನಿ ರೀ. ಒಮ್ಮೆ ತಿಪ್ಪಿ ಕಪ್ರಿ ಮಣ್ಣಿ ಇಲ್ಲೇ ಸ್ವಲ್ಪ ಮಣ್ಣು ಇತ್ತು, ಮಣ್ಣು ಹಾಕೀನಿ. ಮಣ್ಣು ಕಡ್ರಿ ಚಂದ ಐತೆ ನೋಡ್ರಿ, ನಾಟ್ಯಾವ್ರಿ. 1 ವರ್ಷ ಕಾಯಿ ಹಾಕಾವ ತಂದಾರ್ರಿ, ನೋಡ್ಬೇಕು ರೀ ಯಾವಾಗ ಹಾಕಾವ ನೋಡೋಣ್ರಲ್ಲ. ಆದ ಬಳಿಕ ನಿಮಗೆ ರೀ ಜವಾರಿ ಇಲ್ಲಿ ಎಲ್ಲ ಹಾಗಲ ಬಳ್ಳಿ ಐತಿ ನೋಡು. ಹಾಗಲಕಾಯಿ ಹಿಂಗೆ ಹಾಕಾವ ಏನು ಎಲ್ಲ ನೈಸರ್ಗಿಕವಾಗಿ ಐತಿ ಇರ್ಬೇಕ್ರಲ್ಲೇ.
ಇಟ್ಕೊಂಡು ನಮ್ಮ ಪ್ರಯತ್ನ ಹತ್ರ ಅದೆಲ್ಲ ಪೂರ್ತಿ ಸಕ್ಸಸ್ ಆಗಿಲ್ಲ. ಇದು ನೋಡ್ರಿ ಇದು ಬಾಳೆ ಗಿಡ ಏನೋ ಐತಿ ಪೂರ್ಣ ಪ್ರಮಾಣದಾಗ ನಾವಿನ್ನ ಸಂತಿ ಬಿಡೋಕ್ಕಾಗಿಲ್ಲ ರೀ. ಹೂ ಇದು ನೋಡ್ರಿ ಇಲ್ಲೊಂದು ಐತಿ ಏಲಕ್ಕಿ ಬಾಳೆ. ಇಲ್ಲಿ 3 ಅಲ್ಲಿ 2 ಅದಾವ್ರಿ, ಇಲ್ಲಿ 3 ಅದಾವ್ರಿ. ಇಲ್ಲಿ ಸಜ್ಜಿ ಮೇವು ಐತ್ರಿ ದನಗಳಿಗೆ. ಇದು ನೋಡ್ರಿ ಇದೊಂದು ವೆರೈಟಿ ನಮ್ಮ ಮಾರುತಿ ಹಳ್ಳೂರವ್ರು ಕೊಟ್ಟಿರ್ರಿ. ಒಂದು 10 ತರು ಕೊಟ್ಟಿರು, ಅದ್ರಾಗ ಒಂದು 2-3 ತರು ಅದು ಕಬ್ಬ ಹಚ್ಚಿದ್ದು. ಇದಕ್ಕೇನು ಮಾಡಿಲ್ಲ ರೀ, ಮತ್ತು ಏನು ಹಚ್ಚಿದ್ವು ಅದಕ್ಕೆ ಸಗಣಿ ಗೊಬ್ಬರ ಸಗಣಿ ಅಟ್ಟ ಮಾಡಿದ್ರು. ಇದು ಸ್ವಲ್ಪ ಕಸದಾಗ ಕಾಣವಲ್ಲ ಗಿಡಗಳ, ಸ್ವಲ್ಪ ಕಸ ಆಯ್ತು ಅಂತ ತೆಗಿಬೇಕೈತೆ. ಅದು ಗಿಡ ಸಣ್ಣ ಹೋದವನಂತ ಹೆಚ್ಚಿಲ್ಲ ರೀ. ಇಲ್ಲಿ ಚವಳಿ ಗಿಡ ಬೆಂಡಿ ಗಿಡ ಅದಾವೆ ರೀ. ಇದು ನೋಡ್ರಿ ಅದು ಪುದೀನ ಎಷ್ಟು ಹಬ್ಬೈತಿದು. ಒಂದು 10 ರೂಪಾಯಿ ಕೊಟ್ಟು ತಂದಿನಿ ಮನೆಗೆ ಅಂತೇಳಿ, ಅದ್ರಾಗಿಂದ 2 ತಾಂದು ಚುಚ್ಚೀನಿ. ಇಟ್ಟಾಗೈತೆ ನೋಡ್ರಿ ಪುದೀನ ಮನ್ಯಾಗ. ಇಲ್ಲಿ ಬೆಂಡಿ ಗಿಡ ಹಚ್ಚೀನಿ ರೀ, ಪುಂಡಿ ಗಿಡ ರೀ. ಇಷ್ಟೆಲ್ಲ ಮಾಡಿ ನೋಡ್ರಿ, ಮಸ್ತ್ ಐತಿರ ವಾತಾವರಣ, ಚಂದ ವಾತಾವರಣ ಐತಿ. ತೋರ್ಸೀನಿ ರೀ, ಬಾಳೆ ಗಿಡ ತೋರ್ಸ್ಬೇಕು ಅನಿಸಿತ್ತು, ತೋರ್ಸೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತಷ್ಟು ವಿಡಿಯೋಗಳು ಹಾಕೋದೈತಿ, ಸ್ನೇಹಿತರು ಎಲ್ಲ ತೋರಿಸೋದೈತಿ. ನಮಸ್ಕಾರ ರೀ.